ಸಸಿ ನೆಡುವಂಥ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಹಾಜರಾಗಿರುವಂಥ ಗೌರವಾನ್ವಿತ ಅನಂತಮ್ಮ ಮಾಡಿದವರೇ, ವಕೀಲರ ಸಂಘದ ಅಧ್ಯಕ್ಷರಾದ ರಂಗನಾಥಪ್ಪನವರೇ, ಕಾರ್ಯದರ್ಶಿಗಳಾದ ಚಂದ್ರು ಅವರೇ, ಸರ್ಕಾರಿ ಸಹಾಯಕ ಅಭಿಯೋಜಕರೇ ಹಾಗೂ ಈ ಒಂದು ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರೇ, ನಾವೆಲ್ಲರೂ ಕೂಡ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಒಂದು ಸಸಿ ನೆಡುವಂಥ ಒಂದು ಶ್ರೇಷ್ಠವಾದ ಕೆಲಸವನ್ನು ಇವತ್ತು ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ಅರಣ್ಯ ಇಲಾಖೆ ಹಾಗೂ ವಕೀಲರ ಸಂಘದ ವತಿಯಿಂದ ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆಯವರ ಒಂದು ಸಹಕಾರದೊಂದಿಗೆ ನಾವು ಇವತ್ತು ಈ ಒಂದು ಗ್ರಾಮದ ರಸ್ತೆಯ ಬದಿಯಲ್ಲಿ ಸಸಿಗಳನ್ನು ಒಳ್ಳೆಯ ಸಸಿಗಳನ್ನು ನೆಟ್ಟಿದ್ದೀವಿ. ಯಾಕಂತಂದರೆ ನಮಗೆಲ್ಲರಿಗೂ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಪಟ್ಟಣಗಳು ಬೆಳೆದಂತೆಲ್ಲ ನಾವು ಮರಗಿಡಗಳನ್ನು ಗ್ರಾಮಗಳಲ್ಲಿರುವಂಥ ಪಟ್ಟಣಗಳಲ್ಲಿರುವಂಥ ಮರಗಿಡಗಳನ್ನು ತುಂಬ ನಾಶ ಮಾಡ್ತಾಯಿದ್ದೀವಿ. ಅದು ನಮ್ಮ ಒಂದು ಅನುಕೂಲಕ್ಕೆ ತಕ್ಕನಾಗಿ ಎಷ್ಟೋ ವರ್ಷಗಳಿಂದ ಬೆಳೆದಿರೋಂಥ ಎಷ್ಟೋ ಮರಗಳನ್ನು ಕೂಡ ನಾವು ರಸ್ತೆ ಬದಿಗಳಲ್ಲೂ ಕೂಡ ದೊಡ್ಡ ದೊಡ್ಡ ಮರಗಳನ್ನು ಕಡಿಯೋದನ್ನು ನಾವು ನಮ್ಮ ಅನುಕೂಲಕ್ಕಾಗಿ ಕಡಿಯೋದನ್ನು ಹಾಳು ಮಾಡೋದನ್ನು ನೋಡ್ತೀವಿ. ಜೊತೆಗೆ ನಾವು ಅದನ್ನು ಬೆಳೆಸುವಂಥ ಒಂದು ಹವ್ಯಾಸವನ್ನು ನಾವು ಇಟ್ಕೊಂಡಿಲ್ಲ ಯಾರೂ ಕೂಡ. ಈ ಗ್ರಾಮಗಳಲ್ಲೂ ಕೂಡ ಎಲ್ಲ ಸಸಿಗಳನ್ನು ಮರಗಳನ್ನು ಕಡಿಯೋವಂಥವ್ರು ಬಿಟ್ಟರೆ ಅರಣ್ಯ ಇಲಾಖೆಯಿಂದ ಎಷ್ಟೋ ಸಬ್ಸಿಡಿ ರೀತಿಯಲ್ಲಿ ಮರಗಿಡಗಳನ್ನು ಸಸಿಗಳನ್ನು ಕೊಡ್ತಾ ಇದ್ದಾರೆ. ಎಷ್ಟೋ ಸಂದರ್ಭಗಳಲ್ಲಿ ಬೆಳೆಸಲಿಕ್ಕೆ ಎಲ್ಲ ಪ್ರೋತ್ಸಾಹಧನ ಕೊಟ್ಟರೂ ಕೂಡ ಜನ ಅದನ್ನು ಸೂಕ್ತ ರೀತಿಯಲ್ಲಿ ಪರಿಗಣನೆಗೆ ತಗೊಳ್ಳಿಲ್ಲ. ಈ ಸಂದರ್ಭದಲ್ಲಿ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ದಯವಿಟ್ಟು ಸಾರ್ವಜನಿಕರು ಕೂಡ ಅರಣ್ಯ ಇಲಾಖೆಯ ಒಂದು ಸಹಯೋಗದೊಂದಿಗೆ ನಿಮಗೆಲ್ಲರಿಗೂ ಕೂಡ ಸಸಿ ಕೊಡೋದ್ರ ಜೊತೆಗೆ ಸಬ್ಸಿಡಿ ಹಣವನ್ನು ಕೂಡ ಕೊಡ್ತಾರೆ. ನಿಮಗೆ ಅದಕ್ಕೆ ಬೆಳೆಸಲಿಕ್ಕೆ ಬೇಕಾದಂಥ ಎಲ್ಲ ಅನುಕೂಲಗಳನ್ನು ಕಲ್ಪಿಸ್ತಾ ಇದ್ದಾರೆ. ಆ ಕಾರಣಕ್ಕೆ ಅವರ ಜೊತೆ ಒಂದು ಸೌಹಾರ್ದಯುತವಾಗಿ ಮಾತುಕತೆ ಮಾಡಿ ಸರ್ಕಾರದಿಂದ ಅರಣ್ಯ ಇಲಾಖೆಯಿಂದ ದೊರೆತಿರುವಂಥ ಸೌಲಭ್ಯಗಳನ್ನು ಪಡೆಯಬೇಕು. ಮತ್ತು ಅವರ ಸಹಕಾರದೊಂದಿಗೆ ನಾವೆಲ್ಲರೂ ಕೂಡ ಹೆಚ್ಚಿನ ಮರಗಿಡಗಳನ್ನು ನೆಡುವಂಥ ಕೆಲಸ ಮಾಡಬೇಕು. ಆ ರೀತಿ ಮಾಡಿದಂಥ ಸಂದರ್ಭದಲ್ಲಿ ನಾವು ಒಳ್ಳೆಯ ಪರಿಸರನ ನಿರ್ಮಾಣ ಮಾಡ್ದಂಗೆ ಆಗುತ್ತೆ. ಅದರಿಂದ ನಮ್ಮ ಒಬ್ಬರಿಗೆ ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಿಗೆ ಅವಕ್ಕೂ ಕೂಡ ಒಂದು ನೆಲೆ ಸಿಗ್ತದೆ. ಒಳ್ಳೆಯ ಗಾಳಿ, ಒಳ್ಳೆಯ ವಾತಾವರಣ, ಒಳ್ಳೆಯ ನೆರಳು ಸಿಗ್ತದೆ ನಮಗೆ ಅಂತ ಹೇಳ್ತಾ ಈ ಒಂದು ಕೆಲಸದಲ್ಲಿ ನಮಗೆ ಕೈ ಜೋಡಿಸಿದಂತಹ ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಕಾನೂನು ಸೇವಾ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿ ನಮ್ಮ ಅಭಿಯೋಜನಾ ಇಲಾಖೆಯವರು ಕೂಡ ನಮಗೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಸಾಕಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ರೀತಿ ಕಾರ್ಯಕ್ರಮಗಳು ಮುಂದುವರಿತಾ ಇರಲಿ. ನಮಗೆ ನಮ್ಮ ವಕೀಲರ ಸಂಘದಿಂದ, ಕಾನೂನು ಸೇವಾ ಪ್ರಾಧಿಕಾರದಿಂದ, ಅಭಿಯೋಜನಾ ಇಲಾಖೆಯಿಂದ ನಿಮಗೆ ಸಂಪೂರ್ಣ ನಾವು ಯಾವತ್ತೂ ಕೂಡ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು. ಕಾರ್ಯಕ್ರಮಕ್ಕೆ ದಿನ ಹಾಜರಾಗಿ ಇದರಲ್ಲಿ ಸಹಕರಿಸಿದ ನಮ್ಮ ನೆಚ್ಚಿನ ನ್ಯಾಯಾಧೀಶಗಳೇ, ಸರ್ಕಾರಿ ಅಧಿಕಾರಿಗಳೇ, ನಮ್ಮ ಕಾರ್ಯದರ್ಶಿಗಳೇ ಹಾಗೂ ಅರಣ್ಯ ಅಧಿಕಾರಿಗಳೇ ಹಾಗೂ ಅರಣ್ಯ ಸಿಬ್ಬಂದಿಗಳೇ, ನಮಗೆ ಈ ದಿನ ಪರಿಸರ ಸಂರಕ್ಷಣಾ ದಿನ ಅಂತ ನಾವು ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಈ ಪರಿಸರ ನಮ್ಮ ಮಾನವಕುಲಕ್ಕಾಗಲಿ, ಸಕಲ ಜೀವರಾಶಿಗಳಿಗಾಗಲಿ, ನಾವು ಆರೋಗ್ಯಗಳು ನಾವಿಲ್ಲಿ ಭೂಮಿ ಮೇಲೆ ಜೀವನ ಮಾಡಬೇಕಂದ್ರೆ ನಮಗೆ ಪರಿಸರ ಬಹಳ ಮುಖ್ಯವಾಗಿದೆ. ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಗಾಳಿ, ನೀರು, ವಾಯು, ಭೂಮಿ ಇವನ್ನೆಲ್ಲನೂ ಸಹ ನಾವು ಸಂರಕ್ಷಣೆ ಮಾಡ್ಕೊಂಡು ಹೋದರೆ ಮಾತ್ರ ನಮ್ಮ ಆರೋಗ್ಯಗಳು ಚೆನ್ನಾಗಿ ಇರ್ತವೆ. ನಾವು ಸಹ ಇಲ್ಲಿ ಬದುಕೋದಕ್ಕೆ, ಜೀವನ ಮಾಡೋದಕ್ಕೆ ಸಹಾಯ ಆಗುತ್ತದೆ. ಯಾಕಂದರೆ ಇವೆಲ್ಲವೂ ಸಹ ನಮಗೆ ಜೀವಿಸಲು ಆಹಾರಗಳನ್ನು ಸಹ ಒದಗಿಸ್ತವೆ. ಪ್ರಾಣಿ ಪಕ್ಷಿಗಳಿಗಾಗಲಿ, ಗಿಡ ಮರಗಳಿದ್ದರೆ ಅವುಗಳಿಗೆ ಬೇಕಾಗಿರ್ತಕ್ಕಂಥ ಹಣ್ಣು ಹಂಪಲುಗಳು ಅವುಗಳಿಗೆ ಇರುತ್ತೆ. ನಮಗೆ ಭೂಮಿ, ಗಾಳಿ, ನೀರು ನಾವೆಲ್ಲ ಕಾಪಾಡ್ಕೊಂಡು ನಾವು ಬೆಳೆಗಳನ್ನು ಬೆಳೆದು ನಮ್ಮ ಆಹಾರಗಳು ನಾವು ಬೆಳ್ಕೊಂಡು ನಮ್ಮ ಆರೋಗ್ಯಗಳನ್ನು ಸಹ ನಾವು ಕಾಪಾಡ್ಕೊತೀವಿ. ಆದ್ದರಿಂದ ನಾವು ಈ ಪರಿಸರದಲ್ಲಿರ್ತಕ್ಕಂಥ ಗಾಳಿ ಆಗಲಿ, ನೀರು ಆಗಲಿ, ಭೂಮಿ ಆಗಲಿ, ವಾಯು ಆಗಲಿ, ಇವೆಲ್ಲ ಮಾಲಿನ್ಯಗಳಾಗದಂತೆ ನಾವು ಕಾಪಾಡ್ಕೊಂಡು ಬರಬೇಕು. ಇವೆಲ್ಲ ಕಾಪಾಡ್ಕೊಂಡು ಬಂದರೆ ಮಾತ್ರ ನಮ್ಮ ಆರೋಗ್ಯಗಳು ಸುಗಮವಾಗಿ ಸಾಗ್ತವೆ. ಆದ್ದರಿಂದ ಯಾಕಂದರೆ ಇವಾಗ ನಮ್ಮ ಸಂಕುಲ ಜನಗಳು ಜಾಸ್ತಿ ಆಗಿಬಿಟ್ಟು ದುರಾಸೆಗಳು ಬೆಳೆದು ಅವರ ಜೀವನ ಸಾಗಿಸಲು ದುರಾಸೆಗಳಿಂದ ಸುಮಾರು ಅರಣ್ಯಗಳನ್ನು ನಾಶ ಮಾಡ್ತಾ ಇದ್ದಾರೆ. ಅಧಿಕಾರಿಗಳೊಂದು ಕಡೆ ಅರಣ್ಯ ಬೆಳೆಸ್ತಾ ಇದ್ದಾರೆ, ಇನ್ನೊಂದು ಕಡೆ ಅರಣ್ಯಗಳು ನಾಶ ಮಾಡ್ತಾ ಇದ್ದಾರೆ. ನಮ್ಮ ಜನಗಳು ಅದನ್ನು ಅರ್ಥ ಮಾಡಿಕೊಂಡು ಜನಗಳು ಅರಣ್ಯಗಳನ್ನು ನಾಶ ಮಾಡ್ದಂಗೆ ಸಂರಕ್ಷಿಸಿದರೆ ಎಲ್ಲರ ಜೀವನ ಸುರಕ್ಷಿತವಾಗಿರ್ತದೆ, ಆರೋಗ್ಯಗಳು ಚೆನ್ನಾಗಿ ಕಾಪಾಡಿಕೊಂಡು ಹೋಗ್ಬೋದು. ಆದ್ದರಿಂದ ನಾವು ಇದನ್ನು ಈ ಗಿಡಗಳನ್ನು ನೆಡುವುದರ ಮುಖಾಂತರ ಈ ರೀತಿ ಇವತ್ತಿನ ಈ ಪರಿಸರ ಸಂರಕ್ಷಣೆ ದಿನಾಚರಣೆಯನ್ನು ನಾವು ಆಚರಿಸಿದೆವು. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಹೇಳೋಣ.
ಸಂಘದ ಅಧ್ಯಕ್ಷ ಕಾರ್ಯದರ್ಶಿಗಳ ನಮ್ಮ ಸಮಾಜದ ರಮೇಶ್ ಅವರು ಸರ್ ಹಾಗೂ ಅರಣ್ಯಾಧಿಕಾರಿಗಳ ಬಂದಿದ್ದಾರೆ. ಈಗಿನ ಏನು ವಿಶ್ವ ಪರಿಸರ ದಿನಾಚರಣೆ ಅಂದರೆ ಒಂದು ಅತ್ಯುತ್ತಮ ಕಾರ್ಯಕ್ರಮ. ಯಾಕಂದರೆ ಈಗಿನ ಕಾಲದಲ್ಲಿ ಸರಿಯಾಗಿ ಸರಿಯಾಗಿ ಮಳೆ ಆಗ್ತಿರೋದ್ರಿಂದ ಎಲ್ಲ ಗಿಡಗಳ ನಶಿಸುತ್ತದೆ. ಮತ್ತು ಇದರಲ್ಲಿ ಏನು ಆ ಸಸ್ಯದ ನಾವು ಗಿಡ ಮರಗಳನ್ನು ಸಂರಕ್ಷಣೆ ಮಾಡಬೇಕಾಗುತ್ತೆ. ಯಾಕೆ ಮಾಡಲಿಲ್ಲ ಅಂದರೆ ಮುಂದಿನ ಪೀಳಿಗೆಗೆ ಒಳ್ಳೆ ಗಾಳಿ ಏನು ನೆರಳು ಮಾಡ್ತಕ್ಕಂಥ ಸಿಗಲ್ಲ. ಏನಾದರೆ ಮುಂದಿನ ಮಾನವಕ್ಕೋಸ್ಕರ ನಾವು ಈ ಪರಿಸರ ಸಂರಕ್ಷಣೆ ಮಾಡೋದು ತುಂಬ ಅವಶ್ಯಕತೆ ಇದೆ. ಅದರಲ್ಲಿ ಇಂಥ ಕಾರ್ಯಕ್ರಮಕ್ಕೆ ನಮ್ಮ ಏನು ಅರಣ್ಯ ಇಲಾಖೆ ಕೈ ಜೋಡಿಸಿ ಒಳ್ಳೆ ಸಹಕಾರ ಕೊಡ್ತಾರೆ. ಮುಂದಿನ ಇದೇ ರೀತಿ ಕೊಡಲಿ ಅಂತ ಒಳ್ಳೊಳ್ಳೆ ಗಿಡ ನೆಟ್ಟು ಒಳ್ಳೆ ಪರಿಸರ ಸಂರಕ್ಷಣೆ ಮಾಡಿ ಒಳ್ಳೆ ಏನು ಗಿಡ ಮರಗಳು ಬೆಳೆಸಿದ್ರೆ ಒಳ್ಳೆ ಮಳೆ ಬಂದರೆ ಒಳ್ಳೆ ಭೂಮಿ ಸಮೃದ್ಧ ಆಗಿರುತ್ತೆ. ಎಲ್ಲ ಜೀವ ಸಂಕುಲಗೆಲ್ಲ ಒಳ್ಳೆಯದಾಗುತ್ತೆ. ಅದರಿಂದ ಇಂಥ ಕಾರ್ಯಕ್ರಮ ಮಾಡ್ತಿರೋದು ತುಂಬಾ ಸಂತೋಷ ಅನಿಸುತ್ತೆ. ಅದರಿಂದ ಅರಣ್ಯ ಇಲಾಖೆ ಮತ್ತು ನಮ್ಮ ಕಾನೂನು ಸೇವಾ ಸಮಿತಿ ಪಾವಡ ಹಾಗೂ ವಕೀಲ ಸಂಘದಿಂದ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮ ಅದಕ್ಕೆ ಎಲ್ಲರೂ ಕೈ ಜೋಡಿಸಿದ್ರೆ ತುಂಬ ಒಳ್ಳೆಯ ಸಹಕಾರ ಸಿಗುತ್ತೆ. ಇಂಥ ಸಂದರ್ಭದಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತಾರೆ. ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.